ಸರ್ ಯಾವ ಕೋಳಿಗಳು ನಿಮ್ಮ ಹತ್ರ ಇದಾವೆ ಸರ್? ನನ್ನ ಹತ್ರ ಒರಿಜಿನಲ್ ನಾಟಿ ಇದೆ ಮೇಡಮ್, ಸೊನಾಲಿ ನಾಟಿ ಇದೆ, ಮತ್ತು ಕಾವೇರಿ ನಾಟಿ ಇದೆ, ಕಡಕ್ನಾಥ್ನೂ ಸಿಗುತ್ತೆ, ಗಿರಿರಾಜನೂ ಸಿಗುತ್ತೆ. ಲಸಿಕೆಯನ್ನು ಕಂಪ್ಲೀಟ್ ಮಾಡಿ 1 ತಿಂಗಳ ಮರಿಗಳನ್ನು ಕೊಡ್ತೀವಿ, 1 ದಿವಸದ ಮರಿಗಳನ್ನು ಕೊಡ್ತೀವಿ. ನಮಗೆ ಬೇಡ ದೊಡ್ಡ ಕೋಳಿಗಳೇ ಬೇಕು, ಮೊಟ್ಟೆ ಲೆವೆಲ್ಗಿರೋ ಬೇಕು ಅಂದರೆ ಮೊಟ್ಟೆ ಲೆವೆಲ್ಗಿರೋ ಕೋಳಿಗಳನ್ನ ಕೊಡ್ತೀವಿ. ನಾಟಿ ಕೋಳಿ ಯಾವುದೇ ಮಾಡಿ ಲಾಭದಾಯಕ ಇದೆ ಮೇಡಮ್, ಲಾಸ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಕಡೆಯಿಂದ ತಪ್ಪಾದರೆ 100% ಲಾಸ್ ಆಗುತ್ತೆ. ಈಗ ಕೋಳಿನ ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂತ ಕೇಳೋದಾದರೆ ಇನ್ವೆಸ್ಟ್ಮೆಂಟ್ ಕಮ್ಮಿ ಮೊದಲೇತು. ಸ್ಟಾರ್ಟಿಂಗ್ ನಾವು 500ರಿಂದನೇ ಸ್ಟಾರ್ಟ್ ಮಾಡಿದ್ದು. ಈಗ ನೀವು ಸ್ಟಾರ್ಟಿಂಗ್ ಒಂದು ಕ್ವಶನ್ ಕೇಳಿದ್ರಿ ಸರ್, ಎಲ್ಲ ಕಡೆ ಕೇಳಿದ್ರು ಕೋಳಿದು ಲಾಸ್ ಅಂತಾರಲ್ಲ ಸರ್, ಬರೀ ಲಾಸ್ ಅಂತ ಹೇಳ್ತಾರೆ. ಹೌದು, ಮಾಹಿತಿ ಕೊರತೆ ಇದ್ದಾಗ ನಾವು ಏನು ಮಾಡಿದ್ರು ಅದು ಲಾಸೇ ಅನುಭವಿಸುತ್ತೆ. ಆ 3 ಬ್ಯಾಚ್ ಫೇಲ್ ಆಗಿದೆ ಅಂತ ನಾನು ಕೈ ಬಿಟ್ಟಿದ್ರೆ ನಾನು ಇವತ್ತು 30,000 ಕೋಳಿ ಸಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲಿ ಕಳ್ಕೊಂಡಿದ್ದೀವೋ ಅಲ್ಲೇ ಹುಡುಕ್ಬೇಕನ್ನೋ ಥರ ನಾವು ಮಾಡಿದ್ವಿ ಮೇಡಮ್. ಯಶಸ್ಸನ್ನು ಕಂಡಿದ್ದೀವಿ. ಎಲ್ಲ ರೈತರಿಗೂ ನಾವು ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಿದ್ದೀವಿ. ನಮಗೆ ಅವಾಗ ಟ್ರೈನಿಂಗ್ ಕೊಡೋರು ಯಾರು ಇದ್ದಿದ್ದು. ಈಗ ಹೈಟೆಕ್ ಶೆಡ್ ಬೇಕಂತೇನಿಲ್ಲ ಇದಕ್ಕೆ, ಕೋಳಿ ಶೆಡ್ಗೆ ಈಗ ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂತೇನಿಲ್ಲ. ಒಂದು ದನದ ಕೊಟ್ಟಿಗೆನಲ್ಲೂ ಸಾಕ್ಬೋದು. ಮತ್ತು ವ್ಯಾಕ್ಸಿನೇಷನ್ ಬಗ್ಗೆ ತುಂಬ ಜನ ತಪ್ಪು ತಿಳ್ಕೊಂಡ್ರೆ, ಸರ್ ನೀವು ವ್ಯಾಕ್ಸಿನೇಷನ್ ಮಾಡಿದ್ದೀರಾ? ಹೌದು ಸರ. ಮತ್ತು ವ್ಯಾಕ್ಸಿನೇಷನ್ ಮಾಡಿದ್ರೆ ಅಂತ ನಾಟಿ ಕೋಳಿ ವ್ಯಾಕ್ಸಿನೇಷನ್ ಮಾಡಬೇಕಾಗುತ್ತಾ? ಹೌದು, ಮಾಡಬೇಕಾಗುತ್ತೆ ಸರ್. ಮತ್ತು ನಮ್ಮ ಹಿತ್ಲು ಕೋಳಿ ಇದ್ದಾವೆ, ಒಂದು 4 ಇದ್ದಾವೆ, ನಾವು ವ್ಯಾಕ್ಸಿನೇ ಮಾಡಿಲ್ಲ, ಬದುಕಿದ್ದಾವೆ ಸರ್. ಒಂದು ಮನೆಯಲ್ಲಿ 4 ಜನ ಇರೋದಕ್ಕೂ ಒಂದೇ ಮನೆಯಲ್ಲಿ 100 ಜನ ಇರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. 500 ಕೋಳಿಗಳನ್ನು ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಬರ್ಬೇಕಂದ್ರೆ ತುಂಬ ಜರ್ನಿ, ತುಂಬ ಕಷ್ಟ ಇದೆ ಮೇಡಮ್. ಕೋಳಿ ಕೃಷಿಯನ್ನು ಬರೀ ನಾನು ಲಾಭಕ್ಕೋಸ್ಕರ ಮಾಡ್ತಾ ಇಲ್ಲ, ಬರೀ ದುಡ್ಡಿಗೋಸ್ಕರ ಕೋಳಿ ಕೃಷಿ ಮಾಡ್ತಾ ಇಲ್ಲ. ನಮ್ಮ ಜೊತೆಗೆ ಬೇರೆ ರೈತರು ಮಾಡಲಿ, ಅವರಿಗೆ ಮಾಹಿತಿ ಸಿಗಲಿ. ಯಾರ ಹತ್ರನೂ ಫೀಸ್ ಕಲೆಕ್ಟ್ ಮಾಡ್ತಾ ಇಲ್ಲ, ಏನಿಲ್ಲ, ಫ್ರೀಯಾಗಿ ಮಾಹಿತಿ ಕೊಡ್ತಾ ಇದ್ದೀವಿ, ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ನಮಸ್ಕಾರ ರೈತ ಬಾಂಧವರೇ, ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ನಾನೀಗ ಪಾಟೀಲ್ ಪೌಲ್ಟ್ರಿ ಸರ್ವಿಸ್ ಆ್ಯಂಡ್ ಟ್ರೇಡರ್ಸ್ನಲ್ಲಿದ್ದೀನಿ. ಇಲ್ಲೊಬ್ಬ ಯುವಕ ಕೋಳಿ ಸಾಕಾಣಿಕೆ ಮೂಲಕವೇ ಉದ್ಯಮವನ್ನ ಮಾಡ್ತಿದ್ದಾರೆ. ಇವರಲ್ಲಿ ಇರೋದು ಬರೀ ನಾಟಿ ಕೋಳಿಗಳೇ. ಹಾಗಾದ್ರೆ ಇವತ್ತಿನ ದಿನಮಾನಗಳಲ್ಲಿ ನಾಟಿ ಕೋಳಿಗಳಿಂದ ನಾವು ಹೇಗೆ ಕೋಳಿ ಸಾಕಾಣಿಕೆಯನ್ನು ಮಾಡಿ ಉತ್ತಮ ಲಾಭ ಮತ್ತು ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಸುಸ್ಥಿರಗೊಳಿಸ್ಕೊಳ್ಳೋದು, ಮತ್ತು ಈ ಕೋಳಿ ಸಾಕಾಣಿಕೆ ಅಂತ ಬಂದಾಗ ಸಾಕಷ್ಟು ರೀತಿಯಾದಂಥ ಪ್ರಾಬ್ಲಮ್ಗಳು ಬರುತ್ತೆ. ದುಡ್ಡು ಹಾಕ್ತೀವಿ, ದುಡ್ಡು ಬರುತ್ತಾ ಅಂತ ಪ್ರಶ್ನೆ ಮಾಡ್ತಾರೆ. ಲಾಸೇ ಜಾಸ್ತಿ ಅನ್ನೋ ಕೂಗು ಕೂಡ ಹೆಚ್ಚಾಗಿ ಕೇಳಿಬರುತ್ತೆ. ಹಾಗಾದರೆ ಕೋಳಿ ಸಾಕಾಣಿಕೆ ಮಾಡೋದಾದರೂ ಹೇಗೆ? ಕೋಳಿ ಸಾಕಾಣಿಕೆ ಮಾಡುವಾಗ ಯಾವ ಕೋಳಿಯ ಆಯ್ಕೆ ನಮ್ಮದಾಗಿರಬೇಕು, ಮತ್ತು ಇಲ್ಲಿ ವ್ಯಾಪಾರ ವಹಿವಾಟಿನ ಸಂದರ್ಭದಲ್ಲಿ ನಾವು ಮಾರ್ಕೆಟಿಂಗ್ನ ಯಾವ ಥರ ಮಾಡಬೇಕಾಗತ್ತೆ, ಬನ್ನಿ ಎಲ್ಲದರ ಒಂದು ಮಾಹಿತಿಯನ್ನು ಕೊಡೋ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ. ಈ ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಆ ಯುವಕನನ್ನು ಪರಿಚಯ ಮಾಡಿಕೊಡ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್ ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಸರ್ ನಾನು ಚೆನ್ನಾಗಿದ್ದೀನಿ. ಮೊದಲೇದಾಗಿ ನಮ್ಮ ರೈತ ಬಾಂಧವರಿಗೆ ನಿಮ್ಮ ಪರಿಚಯ ಮಾಡಿಕೊಡಿ. ಮೇಡಮ್ ನನ್ನ ಹೆಸರು ಚನ್ನವೀರಗೌಡ ಪಾಟೀಲ್ ಅಂತ. ಓಕೆ, ನಮ್ಮ ಫಾರಂ ಹೆಸರು ಬಂದ್ಬಿಟ್ಟು ಪಾಟೀಲ್ ಪೌಲ್ಟ್ರಿ ಸರ್ವಿಸ್ ಆ್ಯಂಡ್ ಟ್ರೇಡರ್ಸ್ ಅಂತ ಮೇಡಮ್. ಇದು ತಬಕೋದನಹಳ್ಳಿ, ಕಲಘಟಗಿ ತಾಲೂಕಿನಲ್ಲಿದೆ. ನಮ್ಮ ಶಾಖೆಗಳು ಬಂದ್ಬಿಟ್ಟು ಕಲಘಟಗಿ ಮತ್ತು ತಬಕೋದನಹಳ್ಳಿ, ಆಮೇಲೆ ಬುಡ್ರಸಿಂಗಿ, ಬೆಳಗಲಿ, ವೀರಾಪುರ, ಅರಳಿಕಟ್ಟೆ. ಸೊ ಇಷ್ಟು ಕಡೆ ನಾವು ಫಾರಮ್ ಅನ್ನ ಮಾಡಿದೀವಿ. ಒಟ್ಟು ಎಷ್ಟು ಕಡೆಗೆ? 7 ಕಡೆ ಇದೆ ಮೇಡಮ್. 7 ಕಡೆಗೆ? ಹೆಂಗೆ ಮೇಂಟೈನ್ ಮಾಡ್ತಿದ್ದೀರಾ ನೀವು? ಮೇಡಮ್ ಮೇಂಟೆನೆನ್ಸ್ ಬಗ್ಗೆ ಬಂದಾಗ ನಾವು ಬೇರೆಯವ್ರನ್ನ ಕೆಲಸಕ್ಕೆ ತಗೊಂಡಿಲ್ಲ ಮೇಡಮ್. ಓಕೆ ಸರ್, ಯಾವ ಕೋಳಿಗಳು ನಿಮ್ಮ ಹತ್ರ ಇದಾವೆ ಸರ್? ನನ್ನ ಹತ್ರ ಒರಿಜಿನಲ್ ನಾಟಿ ಇದೆ ಮೇಡಮ್, ಸೊನಾಲಿ ನಾಟಿ ಇದೆ, ಮತ್ತೆ ಕಾವೇರಿ ನಾಟಿ ಇದೆ, ಕಡಕ್ನಾಥ್ನೂ ಸಿಗುತ್ತೆ, ಗಿರಿರಾಜನೂ ಸಿಗುತ್ತೆ. ಬಟ್ ರನ್ನಿಂಗ್ ಇರೋದು ಮಾರ್ಕೆಟಲ್ಲಿ ಓಡ್ತಾ ಇರೋದು ಅಂತಂದ್ರೆ ಸೊನಾಲಿ ನಾಟಿ, ಒರಿಜಿನಲ್ ನಾಟಿ ಮತ್ತೆ ಕಾವೇರಿ ನಾಟಿ ಮೇಡಮ್. ಸೊ ಈ 3 ತಳಿಗಳನ್ನ ರೈತರಿಗೆ ಲಾಭದಾಯಕವನ್ನು ಒದಗಿಸ್ಕೊಡ್ತಾ ಇದ್ದೇವೆ ಈ ಸದ್ಯದ ಪರಿಸ್ಥಿತಿನ. ಈಗ ಕೋಳಿ ಸಾಕಾಣಿಕೆ ಮಾಡಬೇಕು ಅಂತಂದ್ರೆ ಯಾವ ಕೋಳಿನ ಸಾಕಾಣಿಕೆ ಮಾಡಲಿಕ್ಕೆ ಯೋಗ್ಯ, ಮತ್ತೆ ಒಬ್ಬ ಕೋಳಿ ಸಾಕುದಾರ ಯಶಸ್ಸನ್ನ ಕಾಣಬೇಕು ಅಂತಂದ್ರೆ ಯಾವ ಕೋಳಿ ಹಿಂದೆ ಹೋಗ್ಬೇಕು? ಕೋಳಿ ಸಾಕಾಣಿಕೆಯಲ್ಲಿ ಇದೇ ತಳಿ ಮಾಡಬೇಕು, ಇದೇ ತಳಿ ಬಿಡಬೇಕು ಅಂತ ಏನು ಇಲ್ಲ. ಮಾರ್ಕೆಟಿಂಗ್ ಮೇಲೆ ಡಿಪೆಂಡ್. ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಕಡೆ ಒರಿಜಿನಲ್ ನಾಟಿ ಓಡುತ್ತೆ. ಫಾರ್ ಎಕ್ಸಾಂಪಲ್ ಕೋಲಾರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಆಮೇಲೆ ನೆಲಮಂಗಲ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಮಂಡ್ಯ, ಮೈಸೂರು, ಮದ್ದೂರು, ಇಲ್ಲೆಲ್ಲ ಒರಿಜಿನಲ್ ನಾಟಿನೇ ಅವ್ರು ಕೇಳ್ತಾರೆ ಪರ್ಟಿಕ್ಯುಲರ್ ಆಗಿ. ಸೊ ಅವ್ರ ಹತ್ರ ಮಾರ್ಕೆಟ್ ಇದೆ ಒರಿಜಿನಲ್ ನಾಟಿಗೆ. ಸೊ ಅವ್ರು ಒರಿಜಿನಲ್ ನಾಟಿ ತೊಗೊಂಡೋಗ್ತಾರೆ. ಕೆಲವೊಂದು ಏರಿಯಾದಲ್ಲಿ ಸೊನಾಲಿ ನಾಟಿ ಚೆನ್ನಾಗಿ ಓಡುತ್ತೆ, ಸೊ ಸೊನಾಲಿ ನಾಟಿ ತೊಗೋತಾರೆ. ಸೊ ಎಂಡ್ ಆಫ್ ದ ಡೇ ಇಲ್ಲಿ ಏನು ಬರುತ್ತೆ ಅಂದರೆ ಮೇಡಮ್, ಮಾರ್ಕೆಟಿಂಗ್ ಯಾವುದು ಅವ್ರ ಏರಿಯಾದಲ್ಲಿ ಚೆನ್ನಾಗಿದೆ ಅದನ್ನು ಸಾಕಿದ್ರೆ ಲಾಭದಾಯಕವಾಗಿ ಅವರು ಉದ್ಯಮವನ್ನು ಮಾಡ್ಬೋದು, ಒಂದೇದು. ಆಮೇಲೆ ಕೆಲವೊಂದಿಷ್ಟು ಕಡೆ ಇಲ್ಲಿ ತಿಪ್ಟೂರು, ಹುಳಿಯಾರು, ಆಮೇಲೆ ತುಮಕೂರು, ಶಿರಾ, ಈ ಕಡೆ ಎಲ್ಲ ಮೊಟ್ಟೆ ಕೋಳಿಗಳನ್ನ ಮಾಡ್ತಾರೆ. ಅಂದ್ರೆ ಅದು ನಾಟಿ ಇದೆ ಒಂದು ತಳಿ, ಕಾವೇರಿ ತಳಿ ಅಂತ ಹೇಳ್ಬಿಡ್ತೀವಿ. ಓಕೆ, ಕಾವೇರಿ ತಳಿ ಬಂದ್ಬಿಟ್ಟು ಮೊಟ್ಟೆಗೆ ಸ್ಪೆಷಲ್ ಮೇಡಮ್ ಅದು. ಸೊ ಆ ತಳಿನ ಮಾಡ್ತಾರೆ, ಯಾಕಂದ್ರೆ ಅವ್ರ ಹತ್ರ ಮೊಟ್ಟೆ ಮಾರ್ಕೆಟಿಂಗ್ ಇದೆ. ನಾಟಿ ಕೋಳಿ ಯಾವುದೇ ಮಾಡಿ ಲಾಭದಾಯಕ
ಇದೆ ಮೇಡಮ್. ಎಷ್ಟು ವರ್ಷದಿಂದ ನೀವು ಈ ಕೋಳಿ ಸಾಕಾಣಿಕೆನ ಮಾಡಿ? ಸುಮಾರು 9 ವರ್ಷ ಆಯ್ತು ರೀ ಮೇಡಮ್. ಸ್ಟಾರ್ಟಿಂಗ್ ನಾವು 500 ಸ್ಟಾರ್ಟ್ ಮಾಡಿದ್ದು. ಈಗ ಕೋಳಿನೇ ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂತ ಕೇಳೋದಾದ್ರೆ ಇನ್ವೆಸ್ಟ್ಮೆಂಟ್ ಕಮ್ಮಿ ಮೊದಲೇತು. ಸ್ಟಾರ್ಟಿಂಗ್ ಅಲ್ಲಿ ನೀವು 50,000 ಇಟ್ಕೊಂಡು ಕೋಳಿ ಬಿಸ್ನೆಸ್ ಮಾಡ್ಬೋದು. ಯಾಕಂದ್ರೆ ಶೆಡ್ ಈಗ ಹೈಟೆಕ್ ಶೆಡ್ ಬೇಕಂತೇನಿಲ್ಲ ಇದಕ್ಕೆ. ಕೋಳಿ ಶೆಡ್ಗೆ ಈಗ ಲಕ್ಷಗಟ್ಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತೇನಿಲ್ಲ. ಶೆಡ್ ಕಾನ್ಸೆಪ್ಟ್ ಗಾಳಿ ಬೆಳಕು ಒಳಗಡೆ ಬರಬೇಕು, ಮಳೆ ನೀರು ಒಳಗಡೆ ಬರಬಾರ್ದು, ಇಷ್ಟೇ. ನೀವು ಒಂದು ದನದ ಕೊಟ್ಟಿಗೆನಲ್ಲೂ ಸಾಕ್ಬೋದು. ನೀಟಾಗಿ ಗಾಳಿ ಬೆಳಕು ಬರಬೇಕು, ಮಳೆ ನೀರು ಒಳಗಡೆ ಬರಬಾರ್ದು. ಸೊ ಇಷ್ಟಾಗಿದ್ರೆ ನೀವು ಶೆಡ್ಡಿಂದ ಇನ್ವೆಸ್ಟ್ಮೆಂಟ್ ಶೆಡ್ಡಿಗಾಯ್ತು, ಕೋಳಿ ಇನ್ವೆಸ್ಟ್ಮೆಂಟ್ ಕೋಳಿಗೆ. ನಿಮ್ಗೆ ಎಂಡ್ ಆಫ್ ದ ಡೇ ನಿಮ್ಗೆ ಲಾಭ ಒಂದು 500 ಅಂತಂದ್ರೂ ಒಂದು 50,000 ರಿಂದ 60,000 ಲಾಭ ತೆಗಿಬೋದು ನೀವು. ಓಕೆ ನೀವು ಕೋಳಿ ಬಿಸ್ನೆಸ್ ಅನ್ನ ಶುರು ಮಾಡಿದ್ರಲ್ಲ, ಅವತ್ತಿನ ಪರಿಸ್ಥಿತಿ ಹೆಂಗಿತ್ತು ನಿಮ್ದು? 500 ಕೋಳಿಗಳನ್ನ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಬರ್ಬೇಕಂದ್ರೆ ತುಂಬಾ ಜರ್ನಿ, ತುಂಬಾ ಕಷ್ಟ ಇದೆ ಮೇಡಮ್. ಓಕೆ, ಇವಾಗೆಲ್ಲ ಚೆನ್ನಾಗಿ ನಡೀತಾ ಇದೆ. ಬಟ್ ಲಾಸ್ ಇಲ್ಲ ಅಂತ ಹೇಳಕ್ಕಾಗಲ್ಲ. ನಮ್ಮ ಕಡೆಯಿಂದ ತಪ್ಪಾದ್ರೆ 100% ಲಾಸ್ ಆಗುತ್ತೆ. ನಮ್ಮ ಕಡೆಯಿಂದ ನಾವು ನೀಟಾಗಿ ಮಾಹಿತಿ ತಿಳ್ಕೊಂಡು ಮಾಡೋದಾದ್ರೆ ಏನೂ ಲಾಸ್ ಆಗಲ್ಲ ಮೇಡಮ್. ಆಕ್ಸೆಪ್ಟೇಷನ್ ಹೆಂಗಿರುತ್ತೆ ಮೇಡಮ್ ಇವಾಗ ರೈತರದ್ದು? ಓಕೆ, ನಾನು 500 ಕೋಳಿ ಸಾಕ್ತೀನಿ. ಇವರು ವಿಡಿಯೋದಲ್ಲಿ ಹೇಳಿದ್ದಾರೆ 50,000 ರಿಂದ 60,000 ಬಂದ್ಬಿಡುತ್ತೆ ಅಂತ. 50,000 ರಿಂದ 60,000 ಸುಮ್ಮನೆ ಕೂತ್ಕೊಂಡ್ರೆ ಬರಲ್ಲ ಮೇಡಮ್. ಬರ್ಬೇಕಲ್ಲಿ ಡೈಲಿ ನೋಡ್ಬೇಕು ಕೋಳಿಗಳನ್ನ. ನಾನೆಲ್ಲೋ ಮನೆಯಲ್ಲಿ ಕೂತ್ಕೊಂಡು ಇಲ್ಲಿ ಆಳು ಹಚ್ಬಿಟ್ಟು ಕೆಲಸ ಮಾಡ್ತೀನಿ ಅಂದ್ರೆ ಆಗಲ್ಲ. ಅಬ್ಸರ್ವೇಷನ್ ಇಂಪಾರ್ಟೆಂಟ್ ಕೋಳಿದಲ್ಲಿ. ಇದೆಲ್ಲ ಒಂದು 1 ಅವರ್ ಕೆಲಸ ಅನ್ಕೊಡ್ರಿ ಇಷ್ಟೆಲ್ಲ. ಬಟ್ ಅಬ್ಸರ್ವೇಷನ್ ಇಂಪಾರ್ಟೆಂಟ್. ಯಾವ ಕೋಳಿಗೆ ಏನು ರೋಗ ಬಂದಿದೆ, ಡಲ್ಲಾಗಿ ಕೂತ್ಕೊಂಡಿದೆ ಇಲ್ಲೋ, ನೀರು ವಾಟರ್ ಇಂಟೇಕ್ ಆಗ್ತಾ ಇದೆ ಇಲ್ಲೋ, ಫೀಡ್ ತಿಂತಾ ಇದೆಲ್ಲೋ ಕೋಳಿ, ಇವೆಲ್ಲನೂ ಅಬ್ಸರ್ವೇಷನ್ ಮಾಡಬೇಕಾಗತ್ತೆ. ಅಂದಾಗ ಮಾತ್ರ ನಾವು ಕೋಳಿಗಳ ಆರೋಗ್ಯದ ಬಗ್ಗೆ ಗಮನ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಒಳ್ಳೆ ರೀತಿಯಲ್ಲಿ ಕೋಳಿ ಕೃಷಿಯನ್ನು ಮಾಡ್ಬೋದು ಮೇಡಮ್. ವ್ಯಾಕ್ಸಿನೇಷನ್ ಅಂದರೆ ಏನು ಮೇಡಮ್? ಕೋಳಿಗಳಿಗೆ ರೋಗ ರುಜಿನ ಬಂದರೆ ತಡ್ಕೊಳ್ಳೋ ಕೆಪಾಸಿಟಿ, ತಡ್ಕೊಳ್ಳೋ ಶಕ್ತಿ ಇರಲಿ ಅಂತ ವ್ಯಾಕ್ಸಿನೇಷನ್ ಮಾಡ್ತೀವಿ ಹೊರತು ಅದು ಬೇಗ ದಪ್ಪಾಗಲಿ, ಬೇಗ ಗ್ರೋತ್ ಆಗಲಿ ಅಂತ ಮಾಡಲ್ಲ. ಮಾಂಸಖಂಡಗಳು ಜಾಸ್ತಿ ಬೆಳೀಲಿ ಅಂತ ಯಾರೂ ವ್ಯಾಕ್ಸಿನೇಷನ್ ಮಾಡಲ್ಲ. ನಾಟಿ ಕೋಳಿನಲ್ಲಿ ಯಾವುದೇ ವ್ಯಾಕ್ಸಿನ್ ಹಾಕ್ತೀವಿ ಹೌದು. ಬಟ್ ಏನಂತಂದ್ರೆ ರೋಗ ನಿರೋಧಕ ಶಕ್ತಿ ಕೋಳಿಗಳಲ್ಲಿ ಜಾಸ್ತಿ ಆಗಲಿ ಅಂತ ಹಾಕ್ತೀವಿ ಹೊರತು ನಾಟಿ ಕೋಳಿಗಳಲ್ಲಿ ಯಾವುದೇ ರೀತಿಯಾಗಿ ಗ್ರೋತ್ ಪ್ರಮೋಟರ್ ಅಂತ ಹೇಳ್ತೀವಿ, ದಪ್ಪ ಆಗಲಿಕ್ಕೆ, ಬೇಗ ಬೆಳಿಲಿಕ್ಕೆ ಯಾವುದೇ ಥರದ ವ್ಯಾಕ್ಸಿನ್ ಹಾಕಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ಚಿಕ್ಕ ಮಕ್ಕಳಿಗೂ ವ್ಯಾಕ್ಸಿನೇಷನ್ ಹಾಕಿರ್ತೀವಿ. ಯಾಕೆ ಹಾಕಿರ್ತೀವಿ? ಬೇಗ ಬೆಳಿಲಿ ಅಂತಲ್ಲ, ರೋಗ ನಿರೋಧಕ ಶಕ್ತಿ ಅವರಲ್ಲಿ ಹೆಚ್ಚಿಗೆ ಇರಲಿ ಅಂತ. ಇಷ್ಟೇ. ವ್ಯಾಕ್ಸಿನೇಷನ್ ಬಗ್ಗೆ ತುಂಬ ಜನ ತಪ್ಪು ತಿಳ್ಕೊಂಡ್ರೆ. ಸರ್, ಭಾಳ ಜನ ಕಾಲ್ ಮಾಡ್ತಾರೆ, ಸರ್ ನೀವು ವ್ಯಾಕ್ಸಿನೇಷನ್ ಮಾಡಿದ್ದೀರಾ? ಹೌದು ಸರ. ಮತ್ತು ವ್ಯಾಕ್ಸಿನೇಷನ್ ಮಾಡಿದ್ದೀರ ಅಂತ ನಾಟಿ ಕೋಳಿ ವ್ಯಾಕ್ಸಿನೇಷನ್ ಮಾಡಬೇಕಾಗುತ್ತಾ? ಹೌದು, ಮಾಡಬೇಕಾಗುತ್ತೆ ಸರ್. ಮತ್ತು ನಮ್ಮ ಹಿತ್ಲು ಕೋಳಿ ಇದ್ದಾವೆ, ಒಂದು 4 ಇದ್ದಾವೆ, ನಾವು ವ್ಯಾಕ್ಸಿನೇ ಮಾಡಿಲ್ಲ, ಬದುಕಿದ್ದಾವೆ. ಸರ್, ಒಂದು ಮನೆಯಲ್ಲಿ 4 ಜನ ಇರೋದಕ್ಕೂ ಒಂದೇ ಮನೆಯಲ್ಲಿ 100 ಜನ ಇರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ರೋಗಗಳು ಹರಡ್ತವೆ. ಒಂದಕ್ಕೆ ಬಂದ್ರೂ ನಾಳೆ 4ಕ್ಕೆ ಹರಡ್ತವೆ. ಸೊ ವ್ಯಾಕ್ಸಿನೇಷನ್ ಅವಶ್ಯಕತೆ ಇದೆ. ಇವಾಗ ವೆಟರ್ನರಿ ಅವ್ರನ್ನ ಕೇಳಿ, ಇವಾಗ ಅದೇ ತಿಪ್ಪೆ ಕೋಳಿನ ತಗೊಂಡೋಗಿ ಸರ್ ಹೀಗಾಗಿದೆ ಅಂತಂತಂದ್ರೆ ವ್ಯಾಕ್ಸಿನ್ ಮಾಡಿದ್ರ ಅಂತ ಅವರೇ ಕೇಳ್ತಾರೆ. ಸೊ ಅಂದರೆ ವ್ಯಾಕ್ಸಿನೇಷನ್ ಅಂದರೆ ಇದು ಒಂದು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುವ ಒಂದು ವಸ್ತು ಅಷ್ಟೇ. ಇದು ಮಾಂಸಖಂಡಗಳನ್ನ ದಪ್ಪ ಮಾಡೋದೊಂದಲ್ಲ ಅಷ್ಟೇ ಮೇಡಮ್. ಈ ಕೋಳಿ ಇದನ್ನ ತಿನ್ನಲ್ಲ ಅಂತ ಹೇಳಲ್ಲ ಮೇಡಮ್. ಹೊರಗಡೆ ಬಿಟ್ಟರೆ ಎಲ್ಲ ಐಟಮ್ಗಳು, ತರಕಾರಿ ಆಗಿರ್ಬೋದು, ಸೊಪ್ಪು ಸೆದೆ ಆಗಿರ್ಬೋದು, ಹುಲ್ಲು ಸಮೇತ ತಿನ್ನುತ್ತೆ. ಸೊ ಅದ್ರ ಬಾಯಿಗೆ ಏನು ಸಿಗುತ್ತೋ ಅದೆಲ್ಲ ಐಟಮ್ನು ತಿನ್ನುತ್ತೆ. ಸೊ ಇದು ಹೆಲ್ತ್ ಬೆನಿಫಿಟ್ಗೆ ಒಳ್ಳೇದಂತ ಹೇಳ್ಬೋದು ಮೇಡಮ್. ಸಾಕಾಣಿಕೆ ಮಾಡುವ ಸಂದರ್ಭದಲ್ಲಿ ಅವಾಗೆಲ್ಲ ಇವುಗಳಿಗೆ ರೋಗ ಗೀಗ ಬರ್ತೈತಿ ಅಂತಂದಾಗ ಅದನ್ನ ನೀವು ಹೆಂಗ್ ಗಮನ ಹರಿಸ್ತಿದ್ರಿ? ಹೆಂಗ್ ಗೊತ್ತಾಗ್ತಿತ್ತು ಮೇಡಮ್? ನಾನು ಮೊದಲಿಗೆ ಒಬ್ಬ ಫೇಲ್ಯೂರ್ ರೈತನೇ ನಿಜ ಹೇಳ್ಬೇಕಂದ್ರೆ. 500 ಕೋಳಿ ತಂದಾಗ ನನ್ನ ಹತ್ರ 300 ಕೋಳಿ ಸತ್ತೋಗಿದ್ವು, 200 ಕೋಳಿ ಬದುಕಿದ್ವು. ನನಗೂ ಏನೂ ಗೊತ್ತಿರಲಿಲ್ಲ. ಎಷ್ಟು ಮಾಡಿದ್ರಿ ನೀವು? ಆಗಿನ ಮಟ್ಟಿಗೆ ಒಂದು 50-60 ಸಾವಿರ ಮಾಡಿರ್ಬೇಕು ಮೇಡಮ್. ಯಾವಾಗ ಲೆಕ್ಕಾಚಾರ? ಇದು 8 ವರ್ಷದ ಹಿಂದೆ. 8 ವರ್ಷದ ಹಿಂದೆ. ಸೊ 300 ಕೋಳಿ ಸತ್ತಾಗ ನಾವು ನೋಡಿದ್ವಿ, ಎಲ್ಲ ಕಡೆ ಕೇಳಿದ್ವಿ, ಯಾರೂ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ. ನಾವೇ ಓನಾಗಿ ತೊಗೊಂಡೋಗಿ ಹಾಸ್ಪಿಟ್ಲಿಗೆ ತೊಗೊಂಡೋಗಿ ನೋಡಿದ್ವಿ, ಪೋಸ್ಟ್ ಮಾರ್ಟಮ್ ಮಾಡಿದ್ವಿ, ಅದು ಇದು ಹಂಗಂಗೆ ತಿಳ್ಕೊಂಡು 3 ಬ್ಯಾಚ್ ಫೇಲ್ ಆಗಿದ್ದೀನಿ ನಾನು. ಕಳ್ಳು ಚುರುಕಂದ್ರೆ ಬರೋಬ್ಬರಿ 3 ಬ್ಯಾಚ್ ನಾವು ಫೇಲ್ ಆಗಿದ್ದೀವಿ. ಒಂದ್ಸರಿ 200 ಮರಿ ಸತ್ತು, ಒಂದ್ಸರಿ ಫಸ್ಟ್ ಬ್ಯಾಚ್ 300, ಆಮೇಲೆ 200, ಆಮೇಲೆ 100, 50 ಹಾಕೊಂಡು ಬಂದು ಯಾವಾಗ ನಮ್ಗೆ 100% ನಾನು ಇದಕ್ಕೆ ಟೈಮ್ ಕೊಡ್ತೀನಿ, 100% ನಾನು ಮಾಡ್ತೀನಿ ಅನ್ನೋದು ಕಾನ್ಫಿಡೆನ್ಸ್ ಯಾವಾಗ ಬಂತು, ಯಾವಾಗ ನನಗೆ ಇದ್ರ ಬಗ್ಗೆ ಕೆಲಸ ಕಾರ್ಯಗಳು, ರೋಗ ರುಜಿನಗಳು ಇದ್ರ ಬಗ್ಗೆ ನನಗೆ ಐಡಿಯಾ ಬಂತು, ಆವಾಗಿಂದ ನಾನು ಲಾಭ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. 100% ನಾವು ಅದಕ್ಕೆ ಟೈಮ್ ಕೊಟ್ಟಿರಲಿಲ್ಲ. ಒಂದೇದ್ದು ಓಕೆ. ಆಮೇಲೆ ಇದ್ರ ಬಗ್ಗೆ ನಾಲೆಜ್ ಇರಲಿಲ್ಲ. ನಾಲೆಜ್ ಕೊಡೋರು ಯಾರು ಇರಲಿಲ್ಲ ನಮ್ಗೆ. ಹೌದ್ರಿ. ನಾವು ಇವಾಗ ಎಲ್ಲಿ ಹುಬ್ಳಿನಲ್ಲಿ ಆಫೀಸ್ ಹಾಕೊಂಡು ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಾ ಇದೀವಿ, ಅದು ನಿಮಗೂ ಗೊತ್ತಿದೆ ಹೌದ್ರಾ? ಎಲ್ಲ ರೈತರಿಗೂ ನಾವು ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಿದ್ದೀವಿ. ನಮಗೆ ಅವಾಗ ಟ್ರೈನಿಂಗ್ ಕೊಡೋರು ಯಾರು ಇದ್ದಿದ್ದಿಲ್ಲ, ಹೇಳೋರು ಯಾರಿಗೂ ಮಾರ್ಗದರ್ಶನ ಬೇಕಲ್ಲ. ಈಗ ಯಾವುದೇ ಒಂದು ಹೊಸ ಫೀಲ್ಡ್ಗೆ ಹೋಗ್ರಿ, ಏನಾರು ಒಂದು ಮಾರ್ಗದರ್ಶನ ಬೇಕು. ಸೊ ನಾವೇ ಓನಾಗಿ ಮಾಡಿಕೊಂಡು ನಾವು ಅದ್ರ ಬಗ್ಗೆ ರೋಗಗಳು ಯಾವ್ಯಾವ ಬರುತ್ತೆ ಏನು ಎಲ್ಲ ಕಂಡಿಡ್ಕೊಂಡು ಮಾಡೋಷ್ಟೊತ್ತಿಗೆ 3 ಬ್ಯಾಚ್ ಫೇಲ್ ಆಗಿತ್ತು. ಆ 3 ಬ್ಯಾಚ್ ಫೇಲ್ ಆಗಿದೆ ಅಂತ ನಾನು ಕೈ ಬಿಟ್ಟಿದ್ರೆ ನಾನು ಇವತ್ತು 30,000 ಕೋಳಿ ಸಾಕಿ
ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ. ಓಕೆ, ಮತ್ತೆ ಮರಳಿ ಪ್ರಯತ್ನ ಮಾಡೋದಂಗೆ ಎಲ್ಲಿ ಕಳ್ಕೊಂಡಿದೀವೋ ಅಲ್ಲೇ ಹುಡುಕ್ಬೇಕನ್ನೋ ತರ ನಾವು ಮಾಡಿದ್ವಿ ಮೇಡಮ್, ಯಶಸ್ಸನ್ನ ಕಂಡಿದೀವಿ. ಈಗ ಇಷ್ಟೆಲ್ಲ ಕೋಳಿಗಳು ಒಂದೇ ಜಾಗದಲ್ಲಿ ಇದಾವಲ್ಲ, ಸೊ ಇದರಲ್ಲಿ ಈಗ ನೀವು ಹೇಳಿದ್ರಿ ಅದೇ ಸೋನಾಲಿ ಆಗ್ಲಿ ಅಥವಾ ಕಡಕ್ನಾಥ್ ಆಗ್ಲಿ ಮತ್ತೆ ಕಾವೇರಿ ಎಲ್ಲವನ್ನು ಕೂಡ ಒಟ್ಟಿಗೆ ಇರಿಸಬಹುದಾ ಅಥವಾ ಅವುಗಳನ್ನೇ ಸಪರೇಟ್ ಬ್ಯಾಚ್ ಮಾಡಬಹುದು? ಇಲ್ಲ ಮೇಡಮ್, ನೀವು ಯಾವುದೇ ತಳಿಗಳನ್ನಾಗ್ಲಿ ಮಿಕ್ಸ್ ಮಾಡಿ ಬಿಡೋ ಹಾಗಿಲ್ಲ. ಏನಾಗುತ್ತೆ ಅದ್ರ ಸಪ್ರೇಟ್ ಆಗಿ ಕೆಲವೊಂದಿಷ್ಟು ತಳಿಗೆ ಈಗ ನೋಡ್ರಿ, ಒರಿಜಿನಲ್ ನಾಟಿ ತಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಓಕೆ, DP ಕ್ರಾಸಿಗೆ ಸ್ವಲ್ಪ ಕಡಿಮೆ ಇರ್ಬೋದು. ಆಮೇಲೆ ತಳಿಗಳನ್ನ ಮಿಕ್ಸ್ ಮಾಡೋದ್ರಿಂದ ನಾಳೆ ಮಾರ್ಕೆಟಿಂಗಿಗೂ ತೊಂದರೆ ಆಗುತ್ತೆ. ಸೊ ತಳಿಗಳನ್ನ ಮಿಕ್ಸ್ ಮಾಡಬಾರ್ದು. ಓಕೆ, ಮಿಕ್ಸ್ ಮಾಡಿ ಸಾಕಂಗಿಲ್ಲ. ನೀವು ಎಷ್ಟು ಒಂದು 500 ಸಾಕಿ, ಸಪ್ರೇಟ್ ಆಗಿ ಅದೊಂದು ತಳಿ ಬಿಡ್ರಿ. ಇನ್ನೊಂದು 500 ಸಾಕ್ತೀರಾ, ಇನ್ನೊಂದು ಕಡೆ ಸಪ್ರೇಟ್ ಆಗಿಬಿಡಿ, ಪಾರ್ಟೇಷನ್ ಮಾಡ್ಕೊಂಡು ಸಾಕಬೇಕಾಗುತ್ತೆ. ಇದಕ್ಕೆ ಸಾಕಾಣಿಕೆ ವಿಧಾನ ಅಂತ ಹೇಳೋದು ಮೇಡಮ್. ಅದಕ್ಕೆ ನಾವು ರೈತರಿಗೆ ಯಾಕೆ ಇಲ್ಲಿ ಬರ್ರಿ ನೀವು ಮಾಹಿತಿ ಕೇಳ್ರಿ ಅಂತ ಹೇಳಿದ್ರೆ ಅಂದ್ರೆ, ಈಗ ಒಂದು 5-10 ನಿಮಿಷ ವಿಡಿಯೋದಲ್ಲಿ ನಾವು ಎಲ್ಲ ಮಾಹಿತಿನೂ ಕೊಡೋಕ್ಕಾಗಲ್ಲ. ನಾವು ಮೇನ್ ಹಿಂಗೆ ಮಾಡ್ಬೋದು ಅಂತ ಹೇಳ್ಬೋದು ಅಷ್ಟೇ. ರೈತರಿಗೆ ನಾವು ಹೇಳ್ತಾ ಇದ್ದೀವಿ, ನಿಮ್ಮ ಟೈಮಾಗಿ ಕೊಡ್ರಿ. ಓಕೆ, ನಿಮ್ಗೆ ಅದು ಯೂಸ್ಫುಲ್ ಇದೆ. ಅದು ನಾವು ಯಾರ ಹತ್ರನೂ ಫೀಸ್ ಕಲೆಕ್ಟ್ ಮಾಡ್ತಾ ಇಲ್ಲ, ಏನಿಲ್ಲ, ಫ್ರೀಯಾಗಿ ಮಾಹಿತಿ ಕೊಡ್ತಾ ಇದ್ದೀವಿ, ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಎಲ್ಲಿ ಹುಬ್ಳಿನಲ್ಲಿ. ಓಕೆ, ಸೊ ಬಂದು ಮಾಹಿತಿ ತಿಳ್ಕೊಂಡವರಲ್ಲಿ ಫೇಲ್ ಆಗಿರೋದು 99% ಕಮ್ಮಿ ಮೇಡಮ್. ಆಗಿರೋರು ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ, 99% ಕಮ್ಮಿ ಆಗಿಲ್ಲ. ಓಕೆ, ಓರಲ್ಲಿನೇ ಬೇರೆ, ಪ್ರಾಕ್ಟಿಕಲ್ಲೇ ಬೇರೆ. ಅಲ್ಲಿ ಹೋಗಿನೂ ಟಾಸ್ಕ್ಗಳು ಬರ್ತಾವೆ ರೈತರಿಗೆ. ಅವಾಗೂ ನಮ್ಗೆ ಫೋನ್ ಮಾಡಿ ಕೇಳಿದ್ರೆ ಏನಾಗ್ತಾ ಇದೆ ಏನಂತ ಕೇಳ್ಬಿಟ್ಟು ಅವ್ರಿಗೆ ಸೊಲ್ಯೂಷನ್ ಕೊಡ್ತೀವಿ ಮೇಡಮ್. ರೈಟ್, ಸರ್ವಿಸ್ ಓರಿಯೆಂಟೆಡ್ ಆಗಿ ನಾವು ಮಾತನಾಡೋದಾದ್ರೆ ಸರ್ವಿಸ್ ಹೇಗಿದೆ ನಿಮ್ದು? ಮೇಡಮ್ ಅದೇ ಫಸ್ಟ್ ಆಫ್ ಆಲ್ ನಾನು ರೈತರಿಗೆ ಈ ಮುಖಾಂತರ ಹೇಳ್ಕೊಳ್ಳೋದೇನೆಂದರೆ, ನೀವು ಮಾಹಿತಿ ಕೋಳಿ ಬಿಸ್ನೆಸ್ ಮಾಡೋದೇ ನಿಜ ಆದರೆ ಕಮರ್ಷಿಯಲಾಗಿ ನೀವು ಮಾಡ್ತೀನಿ ಅನ್ನೋಂಗಿದ್ರೆ ಫಸ್ಟ್ ಒಂದ್ಸರಿ ಬಂದು ಮಾಹಿತಿನ ತಿಳ್ಕೊಳ್ಳಿ. ಡೈರೆಕ್ಟಾಗಿ ಫೇಸ್ ಟು ಫೇಸ್ ಬನ್ನಿ, ಮಾಹಿತಿ ತಿಳ್ಕೊಳ್ಳಿ, ಫಾರಮ್ ವಿಸಿಟ್ ಮಾಡ್ಕೊರಿ. ಅಲ್ಲಿ ಏನು ಟಾಸ್ಕ್ ಬರ್ತಾವೆ ಗೊತ್ತಾಗುತ್ತೆ. ಓಕೆ, ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕೇಳಿದ್ರೆ ಟ್ರೈನಿಂಗಲ್ಲಂತೂ ಆಲ್ಮೋಸ್ಟ್ ಎಲ್ಲ ವಿಷಯನ ನಾವು ಕವರ್ ಮಾಡಿರ್ತೀವಿ. ಓಕೆ, ಫಾರಮಲ್ಲಿ ಬಂದ್ರೂ ಅವ್ರಿಗೆ ಏನಾದರೂ ಡೌಟ್ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಅವರು ಕೋಳಿಗಳು ತಗೊಂಡು ಹೋದ್ಮೇಲೂ ಏನಾದರೂ ಡೌಟ್ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ತೀವಿ. ಓಕೆ, ಓವರ್ ಆಲ್ ಸರ್ವಿಸ್ನ ಕೊಡ್ತೀವಿ ಮೇಡಮ್. ಡೆಲಿವರಿಯಿಂದ ಹಿಡಿದು ಅವ್ರಿಗೇನು ಸೊಲ್ಯೂಷನ್ ಬೇಕಲ್ಲ, A to Z ಸೊಲ್ಯೂಷನ್ ಕೊಡ್ತೀವಿ. ಈಗ ನೀವು ಒಬ್ಬ ಉತ್ತರ ಕರ್ನಾಟಕದವರು ಆಗಿರೋ ಕಾರಣಕ್ಕಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾತ್ರ ಕೋಳಿಗಳನ್ನ ನೀವು ಕೊಡ್ತಾ ಇದ್ದೀರಾ ಅಥವಾ ಇಡೀ ಕರ್ನಾಟಕದಾದ್ಯಂತ ಕೊಡ್ತಿದ್ದೀರಾ? ಏನ್ ಕತೆ ನಿಮ್ದು? ಮೇಡಮ್, ನಾವು ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಡೆಲಿವರಿ ಕೊಡ್ತಾ ಇದ್ದೀವಿ. ಹಾವೇರಿ, ಆಮೇಲೆ ದಾವಣಗೆರೆ, ಹಾವೇರಿ, ಹರಿಹರ, ದಾವಣಗೆರೆ, ಆಮೇಲೆ ತುಮಕೂರು, ಶಿರಾ, ಆಮೇಲೆ ಬೆಂಗಳೂರು, ಆನೇಕಲ್ಲು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಆಮೇಲೆ ಸೋಲೂರು, ಮಾಲೂರು, ಆಮೇಲೆ ಹೊಸಕೋಟೆ, ಮುಳಬಾಗಿಲು, ಆಲ್ ಓವರ್ ಕರ್ನಾಟಕ ಎಲ್ಲ ಕೊಡ್ತಿದ್ದೆ. ಆಮೇಲೆ ಈ ಕಡೆ ಭಾಗಕ್ಕೆ ಬಂದರೆ ಯಾದಗಿರಿ, ಸುರಪುರ, ಲಿಂಗಸೂರು, ಗುಲ್ಬರ್ಗ, ಬೀದರ್, ಈ ಕಡೆ ಬಂದರೆ ಕೊಪ್ಪಳ, ಗದಗ, ಹೊಸಪೇಟೆ, ಗಂಗಾವತಿ, ಆಲ್ಮೋಸ್ಟ್ ಎಲ್ಲ ಕಡೆ ಕೊಟ್ಟಿದ್ದೀವಿ ಮೇಡಮ್ ನಾವು. ಸರ್, ಈಗ ಒರಿಜಿನಲ್ ನಾಟಿ ಕೋಳಿಗಳನ್ನ 5,000 10,000 ಕೇಳ್ತಾರಲ್ಲ, ಸೊ ಆ ತರ ಸಿಗುತ್ತೆ ಅಂತಾನು ಕೂಡ ಹೇಳ್ತಾರಲ್ಲ, ಸರ್ ನಿಜಾನಾ ಸರ್? ಅದು ಪ್ರೊಡಕ್ಷನ್ ಇರುತ್ತಾ? ಇಲ್ಲ, ಒರಿಜಿನಲ್ ನಾಟಿ 5,000 10,000 ಸಿಗೋದೇ ಇಲ್ಲ. 1 ತಿಂಗಳ ಮರಿಗಳನ್ನು ಕೊಡ್ತಾ ಇದ್ದೀವಿ. ಲಸಿಕೆ ಎಲ್ಲ ಕಂಪ್ಲೀಟ್ ಮಾಡಿರ್ತೀವಿ. ಯಾವುದೇ ತಳಿಗಳು ತಗೊಳ್ರಿ, ಲಸಿಕೆಯನ್ನು ಕಂಪ್ಲೀಟ್ ಮಾಡಿ 1 ತಿಂಗಳ ಮರಿಗಳನ್ನು ಕೊಡ್ತೀವಿ, 1 ದಿವಸದ ಮರಿಗಳನ್ನು ಕೊಡ್ತೀವಿ. 1 ದಿವಸದ ಮರಿಗಳನ್ನು ಕೊಡ್ತೀವಿ. ಸರ್, ನಮಗೆ ಬೇಡ ದೊಡ್ಡ ಕೋಳಿಗಳೇ ಬೇಕು, ಮೊಟ್ಟೆ ಲೆವೆಲ್ಗಿರೋ ಬೇಕು ಅಂದರೆ ಮೊಟ್ಟೆ ಲೆವೆಲ್ಗಿರೋ ಕೋಳಿಗಳನ್ನ ಕೊಡ್ತೀವಿ. ಬೇಡ ಸರ್, ನಮ್ಮ ಕಟಿಂಗಿಗೆ ಬರೋ ಕೋಳಿ ಬೇಕಂದ್ರೆ ಕಟಿಂಗಿಗೆ ಬರೋ ಕೋಳಿಗಳನ್ನ ಕೊಡ್ತೀವಿ ಸರ್. ಮೇಡಮ್, ಅದಕ್ಕೆ ನಾವು 7 ಫಾರಮ್ ಮಾಡ್ಕೊಂಡಿರೋದು. ಇದಕ್ಕೆ ಒಂದೊಂದು ಸೆಗ್ಮೆಂಟ್ ಮಾಡ್ಕೊಂಡಿದ್ದೀವಿ, ಸಪ್ರೇಟ್ ಆಗಿಬಿಟ್ಟು ಸಾಕ್ತಾ ಇದ್ದೀವಿ ಮೇಡಮ್. ಕೋಳಿ ಕೃಷಿಯನ್ನು ಬರೀ ನಾನು ಲಾಭಕ್ಕೋಸ್ಕರ ಮಾಡ್ತಾ ಇಲ್ಲ, ಬರೀ ದುಡ್ಡಿಗೋಸ್ಕರ ಕೋಳಿ ಕೃಷಿ ಮಾಡ್ತಾ ಇಲ್ಲ. ನಮ್ಮ ಜೊತೆಗೆ ಬೇರೆ ರೈತರು ಮಾಡಲಿ, ಅವ್ರಿಗೆ ಮಾಹಿತಿ ಸಿಗಲಿ. ಈಗ ನೀವು ಸ್ಟಾರ್ಟಿಂಗ್ ಒಂದು ಕ್ವಶನ್ ಕೇಳಿದ್ರಿ, ಸರ ಎಲ್ಲ ಕಡೆ ಕೇಳಿದ್ರು ಕೋಳಿದು ಲಾಸ್ ಅಂತಾರಲ್ಲ ಸರ್, ಬರೀ ಲಾಸ್ ಅಂತ ಹೇಳ್ತಾರೆ. ಹೌದು, ಮಾಹಿತಿ ಕೊರತೆ ಇದ್ದಾಗ ನಾವು ಏನು ಮಾಡಿದ್ರು ಅದು ಲಾಸೇ ಅನುಭವಿಸುತ್ತೆ. 10 ಜನ ನಮ್ಮ ಹತ್ರ ಮಾಹಿತಿ ತೊಗೊಂಡಿದ್ರೆ ಅಟ್ಲೀಸ್ಟ್ 9 ಜನನಾದರೂ ನೀಟಾಗಿ ಕೃಷಿ ಮಾಡಲಿ, ಕೋಳಿ ಕೃಷಿ ಬೆಳೀಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಸೊ ನನಗೆ ಅದು ಲಾಸ್ ಬೇರೆಯವ್ರಿಗೆ ಆಗಬಾರ್ದು ಅನ್ನೋ ಒಂದು ವಿಚಾರದಿಂದ ನಾವು ಫ್ರೀಯಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಎಷ್ಟು ದಿನಗಳಿಂದ ಈ ಒಂದು ಟ್ರೈನಿಂಗ್ ಕೆಲಸ? ಮೇಡಮ್, ಆಫೀಸ್ ಆಗಿ ಇವಾಗ 1 ವರ್ಷ ಆಯಿತು. ಆ್ಯಕ್ಚುಲಿ ನಾವು ಮುಂಚೆ ಫಾರಮಲ್ಲೇ ಕೊಡ್ತಾ ಇದ್ದೆ ಟ್ರೈನಿಂಗ್ನ. ತುಂಬ ಜನ ಬೇರೆ ಬೇರೆ ಕಡೆಯಿಂದ ರೈತರು ಬರೋರು ರೈಲ್ವೆ ಸ್ಟೇಷನ್ಗೆ ಬರ್ತಾರೆ. ಸೊ ಅವ್ರಿಗೆ ಇಲ್ಲಿಗೆ ಬರೋಕ್ಕೆ ಬಸ್ಸಿನ ವ್ಯವಸ್ಥೆ ಇಲ್ಲ. ಓಕೆ, ಈಗ ನಾನು ಹೇಳಿದೆ ನಿಮ್ಗೆ ಮೇಡಮ್, ನಮ್ಮ 7 ಫಾರಮ್ ಇದಾವೆ ಅಂತ. ಸೊ ಅಲ್ಲೆಲ್ಲ ಇವ್ರಿಗೆ ಬರೋಕ್ಕೆ ಆಗಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಸೊ ನಿಯರ್ ಬೈ ರೈಲ್ವೆ ಸ್ಟೇಷನ್ ಹತ್ರ ಆಫೀಸ್ ಮಾಡಿದ್ದೀವಿ. ಸರ್, ಒಟ್ಟಿನಲ್ಲಿ ನಿಮ್ಮ ಈ ಕೋಳಿ ಫಾರ್ಮ್ಗೆ ವಿಸಿಟ್ ಕೊಟ್ಟು ನಮಗಂತೂ ತುಂಬ ಖುಷಿ ಆಯಿತು. ಮತ್ತು ಒಳ್ಳೆ ವಿಚಾರಧಾರೆಗಳನ್ನು ನೀವು ಇಟ್ಕೊಂಡು ಈ ಒಂದು ಬಿಸ್ನೆಸ್ಗೆ ಕೈ ಹಾಕಿದ್ದೀರಾ. ಇನ್ನಷ್ಟು ಸಕ್ಸಸ್ ಸಿಗಲಿ ಅನ್ನೋದು ನಮ್ಮ
ಆಶಿಗ. ಮತ್ತೆ ಈಗ ಈ ರೀತಿಯಾಗಿ ಇನ್ನ ಬೇರೆ ಯುವಕರು ಕೂಡ ನಾವು ಕೂಡ ಈ ಕೋಳಿ ಸಾಕಾಣಿಕೆ ಮಾಡ್ತೀವಿ ಅಂತ ಹೇಳಿ ಆಸಕ್ತಿನ ವಹಿಸೋರಿಗೂ ಅವರು ನಿಮ್ಮನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡಬೇಕು, ಹೆಂಗ್ ಸಂಪರ್ಕ ಮಾಡಬೇಕು, ನಿಮ್ಮಿಂದ ಹೆಂಗೆ ಮಾರ್ಗದರ್ಶನ ತಗೋಬೇಕು, ಅದ್ರ ಬಗ್ಗೆ ಮಾಹಿತಿ ಕೊಡಿ ಮೇಡಮ್. ನಾನೀಗ ಹೇಳಿದ ಪ್ರಕಾರ ನಮ್ದು ಹುಬ್ಬಳ್ಳಿನಲ್ಲಿ ಆಫೀಸ್ ಇದೆ. ಓಕೆ, ಫಾರಂ ಬಂದ್ಬಿಟ್ಟು ಕಲ್ಲಗಟ್ಟಿಗೆ, ತಬಕೂದನಹಳ್ಳಿ, ಆಮೇಲೆ ಬುಡ್ರಸಿಂಗಿ, ಬೆಳಗ್ಲಿ, ವೀರಾಪುರ ಮತ್ತು ಅರಳಿಕಟ್ಟಿ. ಸೊ ಇಷ್ಟು ಕಡೆ ಫಾರಂ ಇದೆ. ನಮ್ಮ ಜಾಗದಲ್ಲಿ ಫಾರ್ಮ್ ಹೇಳಿದ್ನಲ್ಲ ಮೇಡಮ್, ಅಷ್ಟು ನಿಯರ್ ಬೈ ಇತ್ತಂದ್ರೆ ಅವ್ರು ಬಂದು ವಿಸಿಟ್ ಮಾಡ್ಬೋದು. ಇಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಫೋನ್ ಮಾಡಿ ನಾವು ಯಾವ ಕಡೆ ಎಲ್ಲಿ ಯಾವ ಫಾರ್ಮಲ್ಲಿ ಮರಿ ಇದಾವೆ ಅಲ್ಲಿ ಕಳಿಸ್ತೀವಿ, ವಿಸಿಟ್ ಮಾಡ್ಕೊಂಡು ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮಗೆ ಸಮಯ ಕೊಟ್ಟು ಈ ಕೋಳಿ ಫಾರ್ಮ್ನ ಯಾವ ರೀತಿ ಬಿಲ್ಡ್ ಮಾಡಬೇಕು, ಇದರಲ್ಲಿ ಯಾವ ರೀತಿಯಾಗಿ ಬಿಸ್ನೆಸ್ ಮಾಡಬೇಕು, ಲಾಭ ಕಾಣೋದು ಹೇಗೆ, ಮತ್ತು ಕೋಳಿಗಳ ಆರೋಗ್ಯ ನೋಡೋದು ಹೇಗೆ, ಎಲ್ಲದರ ಬಗ್ಗೆಯೂ ಕೂಡ ವಿಸ್ತೃತವಾದಂಥ ಮಾಹಿತಿನ ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ನಮಸ್ಕಾರ. ಇಷ್ಟೊತ್ತು ಕೋಳಿಯ ವಿಚಾರಧಾರೆಗಳನ್ನು ತಿಳ್ಕೊಂಡಂತಹ ರೈತರು ಅದರ ಬಗ್ಗೆ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ. ಎಲ್ಲಿಂದ ಬಂದಿರೋದು ತಾವು? ರಾಣೆಬೆನ್ನೂರಿನಿಂದ ಬಂದಿರೋದು. ಓಕೆ, ಏನಕ್ಕೆ ಕೋಳಿ ಸಾಕಾಣಿಕೆ ಮಾಡ್ಬೇಕನ್ನ ಆಸಕ್ತಿನ? ಕೋಳಿ ಸಾಕಾಣಿಕೆ ಮಾಡಬೇಕು. ಈಗ ಆಲ್ರೆಡಿ ಮಾಡ್ತಿದ್ದೀರಾ ಅಥವಾ ಇನ್ನು ಮುಂದೆ ಮಾಡ್ಬೇಕನ್ನ ಆಸೆ? ಮುಂದೆ ಮಾಡಬೇಕು ಅಂತಂದ್ರು. ಓಕೆ, ಈಗ ಮೇಡಮ್ನವ್ರನ್ನ ಪಾಠ ಕೇಳಿದ್ರಲ್ಲ ಇಷ್ಟೊತ್ತು, ಏನ್ ಅನಿಸ್ತು? ಅಭಿಪ್ರಾಯ ಏನು? ಚೆನ್ನಾಗಿ ಅನಿಸ್ತು ರೀ. ನಾವು ಸಾಕಾಣಿಕೆ ಮಾಡ್ಬೋದು ಅನಿಸ್ತು. ಲಾಭ ಇದೆ ಅಂತ ಅನಿಸ್ತಾ? ಲಾಭ ಇದೆ ಅನಿಸ್ತು. ಓಕೆ ಸರ್, ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಬಂದಿರೋದು? ಕೊಪ್ಪಳದಿಂದ ಮೇಡಮ್. ಏನ್ ಹೆಸರು ತಮ್ದು? ಹೊನ್ನೂರು ಹುಸೇನ್ ಅಂತ ಹೇಳಿ. ಕೋಳಿ ಸಾಕಾಣಿಕೆ ಮಾಡ್ಬೇಕು ಅಂತ ಯಾಕೆ ಅನಿಸ್ತು? ನಾವು ಸ್ವಲ್ಪ ಕಲಿಬೇಕು ಆಸೆ ಮೇಡಮ್, ತರಬೇಕಂತ ಹೇಳಿ ಸಾಕಬೇಕು ಆಸೆ. ಹಂಗಾಗಿ ಬಂದು ಕೇಳಬೇಕಂತ ಫೋನ್ ನೋಡಿದ್ವಿ, ಬಂದಿದ್ದು ಮೇಡಮ್ ಕಡೆ ಕೇಳಬೇಕಂತ ಹೋಗ್ಬೇಕಂತ ಹೇಳಿ. ಹೌದು, ಹೆಂಗ್ ಗೊತ್ತಾದ್ರಿ ಇವ್ರು ಈ ತರ ಹಿಂಗ್ ಟ್ರೈನಿಂಗ್ ಕೊಡ್ತಾರೆ ಮತ್ತೆ ಇವರು ಹಿಂಗೆ ಕೋಳಿ ವ್ಯಾಪಾರ ಮಾಡ್ತಾರೆ ಅಂತ? ಒಬ್ರಿಗೊಬ್ರು ಗೊತ್ತಾಗಿತ್ತು ಮೇಡಮ್, ಇಲ್ಲಿ ಹೋಗಿ ಕೋಚಿಂಗ್ ಕೊಡ್ತಾರೆ ಅಂತ ಹೇಳಿ ಅದಕ್ಕೆ ಕೋಚಿಂಗ್ ತಗೊಂಡು ಬಂದಿದ್ದೆ ಮೇಡಮ್. ಯೂಟ್ಯೂಬ್ ಅಲ್ಲಿ ನೋಡಿದ್ರ ಇವ್ರನ್ನ? ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಕಾಂಟ್ಯಾಕ್ಟ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದ್ರಿ. ಕೊಪ್ಪಳದಿಂದ ಬಂದಿರೋದು? ಓಕೆ, ಕೃಷಿ ಮಾಡ್ತಿದ್ದೀರಾ? ಅದ್ರ ಜೊತೆಗೆ ಕೋಳಿ ಸಾಕಾಣಿಕೆನೂ ಆಡ್ ಮಾಡ್ಕೊಂತಿದ್ದೀರಿ. ಒಳ್ಳೇದಾಯ್ತು ಸರ್. ಇವಾಗ ಪಾಠ ಕೇಳಿದ್ರಲ್ಲ, ಏನ್ ಅನಿಸ್ತು? ತುಂಬಾ ಚೆನ್ನಾಗಿ ಅನಿಸ್ತು ಮೇಡಮ್. ನಾವು ಸಾಕಬೇಕು ಅನಿಸ್ತದೆ ಕೋಳಿ. ಮೇಡಮ್ನವ್ರು ಹೆಂಗ್ ಹೇಳ್ಕೊಟ್ರು? ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್. ಫ್ರೀ ಕ್ಲಾಸ್ ಅಂತೆ? ಫ್ರೀ ಕ್ಲಾಸ್. ಚಾ ಕೊಟ್ಟರು ಮತ್ತೆ ನೀರು ಅವ್ರ ಕೊಟ್ಟರು, ಚಾ ಕೊಟ್ಟರು, ಎಲ್ಲ ಚೆನ್ನಾಗಿ ಗೌರವ ಮಾಡಿದ್ರು ನಮಗೆ. ಚೆನ್ನಾಗಿ ನೋಡ್ಕೊಂಡ್ರಾ? ಓಕೆ. ಬೇರೆಯವರು ಈಗ ಈ ರೀತಿ ಪಾಠ ಅಂದ್ರೆ ಕೋಳಿ ಸಾಕಾಣಿಕೆನ ಮಾಡ್ಬೇಕು ಅನ್ನೋ ಆಸಕ್ತಿದಾಯಕ ರೈತರು ಇರ್ತಾರಲ್ಲ, ಅವ್ರಿಗೇನು ಹೇಳ್ತೀರಿ ಈ ಮೂಲಕ? ಇಲ್ಲಿ ಬಂದು ವಿಸಿಟ್ ಮಾಡಿದ್ರೆ ಭಾಳ ಚಲೋ ಆಗತ್ತೆ, ಅವ್ರಿಗೂ ಲಾಭ ಮಾಡ್ಕೋಬಹುದು ಕೋಳಿ ತಗೊಂಡು ಮೇಡಮ್ ಎಲ್ಲರೂ. ಓಕೆ, ಚನ್ವೀರ್ ಪಾಟೀಲ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀರಾ? ಓಕೆ ಮೇಡಮ್, ಮಾಡಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ಕಾರ. ಏನ್ ಹೆಸರು ತಮ್ದು? ನನ್ನ ಹೆಸರು ಫಿರೋಜ್ ಖಾನ್ ಅಂತ ಹೇಳಿ. ಎಲ್ಲಿಂದ ಬಂದಿರೋದು? ಹೊಸಪೇಟೆಯಿಂದ. ವಿಜಯನಗರ. ಅಲ್ಲ, ನೀವು ಅಷ್ಟು ದೂರಿಂದ ಬರೋದೇನಕ್ಕೆ ಕಾರಣ? ಅಲ್ಲಿ ಯಾರು ಸಿಗ್ಲಿಲ್ವಾ? ಅಲ್ಲಿ ಯಾರಾದ್ರೂ ಈ ಕೋಳಿ ಉದ್ಯಮ ಮಾಡೋರು ಇರ್ತಾರಲ್ಲ, ಅವ್ರ ಹತ್ರನೇ ಹೋಗಿ ಗೈಡೆನ್ಸ್ ತಗೋಬೇಕಂತ ಅನಿಸ್ಲಿಲ್ವಾ? ಯಾಕೆ ಇವ್ರ ಹತ್ರನೇ ಹುಡ್ಕೊಂಡು ಬಂದಿರೋ ಕಾರಣ ಏನು? ಅಲ್ಲಿ ಭಾಳ ಜನ ಇದ್ದಾರೆ, ಆಲ್ರೆಡಿ ಪೋಲ್ಟ್ರಿ ಫಾರ್ಮ್ಸ್ ಇದಾವೆ. ಬಟ್ ಈ ಥರ ಡೀಟೇಲ್ಸು, ಈ ಥರ ಎಲ್ಲ ಎಕ್ಸ್ಪ್ಲನೇಷನ್ ಏನಿದೆ ಪೋಲ್ಟ್ರಿ ಫಾರ್ಮಿಂದ ಇಲ್ಲ ಅಲ್ಲಿ. ಇವ್ರ ಹತ್ರ ಚೆನ್ನಾಗಿತ್ತು, ಒಂದ್ಸರಿ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದೀವಿ, ಒಳ್ಳೆ ರಿವ್ಯೂ ಸಿಕ್ತು. ಅದಕ್ಕೋಸ್ಕರ ಇವ್ರ ಹತ್ರ ಒಂದ್ಸರಿ ಕ್ಲಾಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಇವತ್ತು ಭಾನುವಾರ ಫ್ರೀ ಬೇರೆ ಇದೆ, ಹಾಗಾಗಿ ತಗೊಂಡು ಒಂದ್ಸರಿ ಫಾರ್ಮಿಗೆಲ್ಲ ವಿಸಿಟ್ ಮಾಡೋಣ ಅಂದ್ಬಿಟ್ಟು ಬಂದಿದ್ವಿ. ಸತತ 3 ಗಂಟೆಗಳಿಂದ ಅವ್ರು ಪಾಠ ಕೇಳಿದ್ರಲ್ಲ, ಕ್ಲಾಸ್ ಕೇಳಿದ್ರಲ್ಲ, ಯಾವ ವಿಷಯ ನಿಮಗೆ ತುಂಬಾ ಇಷ್ಟ ಅನಿಸ್ತು? ನಾನು ಮಾಡಬಹುದು ಅನ್ನುವಂತಹ ಆ ಒಂದು ಧೈರ್ಯ ಕೊಟ್ಟಿದ್ದು ಯಾವ ವಿಷಯ? ಆಕ್ಚುಲ್ ಬಂದ್ಬಿಟ್ಟು ನಾನು ಪೋಲ್ಟ್ರಿ ಫಾರ್ಮಲ್ಲಿ 0 ಇದೇ ಸ್ಟಾರ್ಟ್ ಆಗ್ತಾ ಇರೋದು ಫಸ್ಟ್ ಟೈಮು. ಸೊ ಅದಕ್ಕೋಸ್ಕರ ಎಲ್ಲ ಡೀಟೇಲ್ಸ್ ಆಗಿ ಮರಿ ತೊಗೊಂಡ್ರೆ ಹೇಗಿದೆ, ಒಂದು ದಿವಸದ ಮರಿ, ತಿಂಗಳದ ಮರಿ, ಇದೆಲ್ಲ ಡೀಟೇಲ್ಸ್ ಎಲ್ಲ ಕಂಪ್ಲೀಟಾಗಿ ಕ್ಲಿಯರಾಗಿ ತೋರಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಫೀಡ್ ಬಗ್ಗೆ ಆಗಲಿ, ಅದ್ರ ಬಗ್ಗೆ ಏನಿದೆ ಪ್ರಾಫಿಟ್ ಏನಿದೆ, ಅದ್ರ ಬಗ್ಗೆ ಮಾಡಿದ್ರೆ ಎಷ್ಟು ತಿಂಗಳ ಮಾಡಿದ್ರೆ ಏನು ಪ್ರಾಫಿಟ್, ಎಲ್ಲ ಡೀಟೇಲ್ಸ್ ಸಿಕ್ಕಿದೆ. ಹಂಗಾಗ್ಬಿಟ್ಟು ಮಾಡೋ ಇಂಟ್ರೆಸ್ಟ್ ಇದೆ, ದೇವರಿದೆ, ಮುಂದೆ ಮಾಡೋಣ ಅಂತ ಹೇಳ್ಬಿಟ್ಟು ಫಾರ್ಮಿಗೆ ವಿಸಿಟ್ ಮಾಡಕ್ ಹೋಗ್ತಾ ಇದೀವಿ. ಈಗ ಹೋಗ್ತಾ ಇದ್ದೀರಾ? ಓಕೆ ಸರ್, ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ತೆ ರೀ. ಎಲ್ಲಿಂದ ಬಂದಿರೋದು? ಕಲಿಕೇರಿ, ಕೊಪ್ಪಳ ಜಿಲ್ಲಾ ರೀ. ಏನ್ ಹೆಸರು ತಮ್ದು? ಹುಸೇನ್ ಸಾಬ್ ರೀ. ಹುಸೇನ್ ಸಾಬ್. ಕೋಳಿ ಸಾಕಾಣಿಕೆ ಮಾಡಬೇಕು ಅಂತಂದಾಗ ತುಂಬಾ ಇನ್ವೆಸ್ಟ್ಮೆಂಟ್ ಬೇಕು ಅಂತಾರೆ. ಮೇಡಮ್ನವ್ರು ಏನ್ ಹೇಳ್ಕೊಟ್ರು ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಲ್ಲಿ? ತುಂಬಾ ಈಸಿ ಇದೆ, ನಾವೆಷ್ಟು ಇನ್ವೆಸ್ಟ್ ಮಾಡ್ತೀವಿ ಅಷ್ಟು ನಮ್ಗೆ ಡಬಲ್ ಆಗ್ತಾ ಇದೆ ಅದರಲ್ಲಿ. ಆ ತರ ಹೇಳ್ಕೊಟ್ಟಿದ್ದಾರೆ. ಯಾವ್ಯಾವ ತಳಿ ತಗೊಂಡ್ರೆ ಯಾವ ತರ ನಮಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ಗೆ ಲಾಭ ಆಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ತರಬೇತಿ ಕೊಟ್ಟಿದ್ದಾರೆ ನಮಗೆ. ನಾವು ಅದೇ ತರ ಮಾಡಿದ್ರೆ ನಮ್ಗೆ ಅದರಲ್ಲಿ ಸಕ್ಸಸ್ ಆಗ್ಬೋದು ನಾವು.
ಅಂತ ಅನ್ಕೊಂಡ್ರಿ. ಅನ್ಕೊಂಡಿದ್ವಿ. ಈಗ ಕೆಲವೊಮ್ಮೆ ಅಚಾನಕ್ ಆಗಿ ಕೋಳಿ ಮರಿಗಳೆಲ್ಲ ಸತ್ತೋಗ್ಬಿಡ್ತಾವು, ಏನಾದ್ರೂ ಒಂದು ಡಿಸೀಸ್ ಬಂದಾಗ ಅವಾಗ ರೈತರು ಆಘಾತಕ್ಕೊಳಗಾಗ್ತಾರಲ್ಲ, ಇದ್ರ ಬಗ್ಗೆ ಮೇಡಮ್ ನವ್ರು ಏನ್ ಹೇಳಿದ್ರು? ಅದ್ರ ಬಗ್ಗೆ ಅದಕ್ಕೆಲ್ಲ ನಾವು ಮೆಡಿಸಿನ್ ನಿಮಗೆ ಇಲ್ಲಿದ್ದನ ಸೊಲ್ಯೂಷನ್ ಕೊಡ್ತೀವಿ, ನೀವು ಫೋಟೋ ಹಾಕ್ರಿ ಸಾಕು, ಅದಕ್ಕೆಲ್ಲ ಮೆಡಿಸಿನ್ ನಾವು ಹೇಳ್ತೀವಿ, ನೀವು ಧೈರ್ಯವಾಗಿರ್ರಿ, ಅದಕ್ಕೇನು ಪ್ರಾಬ್ಲಮ್ ಆಗಲ್ಲ, ಧೈರ್ಯ ಕೊಟ್ಟಿದ್ದಾರೆ. ಆಮೇಲೆ ಅದಕ್ಕೇನು ಬರ್ಲಾರ್ದಂಗೆ ನೀವು ನೋಡ್ಕೋಬೇಕಂತಂದು ಹೇಳ್ತಾ ಇದಾರೆ. ಅದನ್ನ ಹೆಂಗ್ ನೋಡ್ಕೋಬೇಕು, ಹೆಂಗ್ ಅದನ್ನ ಪಾಲನೆ ಮಾಡ್ಬೇಕು, ಅದಕ್ಕೆ ಹೆಂಗ್ ಊಟ ಹಾಕ್ಬೇಕೆಲ್ಲ ಹೇಳ್ಕೊಟ್ರು. ಹೌದೌದು, ಎಲ್ಲ ಚೆನ್ನಾಗಿ ಹೇಳಿ ಕೊಟ್ಟಿದ್ದಾರೆ, ನಮ್ಗೆಲ್ಲ ಮನವರಿಕೆ ಆಗಿದೆ ಅವರಿಂದ. ಓಕೆ, ಅಂದ್ರೆ ಇದಕ್ಕೂ ಮುಂಚೆ ಏನಾದ್ರು ಕೋಳಿ ಸಾಕಾಣಿಕೆ ಮಾಡ್ತಿದ್ರೆ ಫಸ್ಟ್? ಇಲ್ರಿ, ಫಸ್ಟ್ ಟೈಮ್. ಆದ್ರೆ ರೈತರು ನಾವು ಮೊದ್ಲಾಗ ರೈತ ಜನಾಂಗ, ಆಮೇಲೆ ಅದ್ರ ಜೊತೆಗೆ ನಾವು ಕೋಳಿ ಸಾಕಣೆ ಮಾಡ್ಬೇಕಂತ ಬಂದಿದ್ದೀವಿ. ಉಪಕಸಬು ಬೇಕು ಅಂತ ಅನಿಸ್ತು. ಈ ರೈತಾಪಿ ಒಳಗೆ ಇದೊಂದು ಉಪಕಸಬು ಪಾರ್ಟ್ ಟೈಮ್ ಜಾಬ್ ಇರುತ್ತಲ್ರಿ, ಆ ಥರ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ. ರೈತ ಬಾಂಧವರೇ, ವಿಡಿಯೋದಲ್ಲಿ ಕೋಳಿ ಸಾಕಾಣಿಕೆ ಕುರಿತಾಗಿ ಕೇವಲ 30% ಮಾಹಿತಿಯನ್ನು ಕವರೇಜ್ ಮಾಡಲಾಗಿದೆ. ಕೋಳಿ ಸಾಕಾಣಿಕೆಯ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ಆಸಕ್ತಿ ಹೊಂದಿರುವಂತಹ ರೈತ ಬಾಂಧವರು ಪಾಟೀಲ್ ಪೌಲ್ಟ್ರಿ ಫಾರ್ಮ್ಗೆ ಸಂಪರ್ಕ ಮಾಡುವ ಮೂಲಕ ಪ್ರತಿ ಸಂಡೇ ನಡೀತಾ ಇರುವಂತಹ ಉಚಿತ ತರಬೇತಿಯಲ್ಲಿ ಭಾಗಿಯಾಗಿ. ನೋಡಿದ್ರಲ್ಲ ರೈತ ಬಾಂಧವರೇ, ಕೋಳಿ ಸಾಕಾಣಿಕೆಯಲ್ಲಿ ಎಷ್ಟೆಲ್ಲ ಲಾಭ ಇದೆ ಅಂತ ಹೇಳಿ. ಸೋನಾಲಿ, ಕಾವೇರಿ, ಹೀಗೆ 4-5 ತರಹದ ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಯಶಸ್ಸನ್ನು ಕಂಡಂತಹ ರೈತರಾದಂತಹ ಚನ್ವೀರ್ ಅವರು ಇಷ್ಟೊತ್ತು ತುಂಬ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟರು. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಕೂಡ ಅಂದ್ಕೊಳ್ತೀನಿ. ಇನ್ನೊಂದು, ಫ್ರೀ ಆಗಿ ಅವರು ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದಾರೆ. ಯಾರು ಕೂಡ ಫ್ರೀಯಾಗಿ ಟ್ರೈನಿಂಗ್ ಕೊಡೋಕೆ ಮುಂದೆ ಬರೋದಿಲ್ಲ. ಯಾಕಂತಂದರೆ ನಮ್ಮ ಇನ್ಫಾರ್ಮೇಷನ್ ಇನ್ನೊಬ್ರಿಗೆ ಹೋಗ್ಬಿಡ್ತಂದ್ರೆ ಈಸಿಯಾಗಿ ಅವ್ರು ನಮಗೆ ಕಾಂಪಿಟೇಷನ್ ಕೊಡ್ತಾರೆ ಅನ್ನುವಂಥವ್ರು ಕೂಡ ಇರ್ತಾರೆ. ಅವರ ಮಧ್ಯೆ ನಾನು ಒಂದು ಕಾಲದಲ್ಲಿ ನನಗೆ ಮಾರ್ಗದರ್ಶನ ಇಲ್ಲದೆ ಈ ಬಿಸ್ನೆಸ್ಸಲ್ಲಿ ನಾನು ಸೋತಿದ್ದೆ, ಫೇಲ್ ಆಗಿದ್ದೆ. ಇನ್ನೊಬ್ರು ಹಾಗಾಗೋದು ಬೇಡ, ಲಕ್ಷ ಹಾಕಿ ಲಕ್ಷ ಹುಡ್ಕೋದು ಬೇಡ. ಹಾಗಾಗಿ ಎಲ್ಲರೂ ಕೂಡ ಯಶಸ್ಸು ಆಗಲಿ ಅನ್ನೋ ಕಾರಣಕ್ಕಾಗಿ ಅವರು ಈಗ ಫ್ರೀ ಆಗಿ ಮಾರ್ಗದರ್ಶನವನ್ನು ಕೊಡ್ತಿದ್ದಾರೆ. ಸೊ ಇನ್ನೇನಕ್ಕೆ ತಡ, ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡೋ ಮೂಲಕ ಚನ್ವೀರ್ ಅವ್ರನ್ನ ಸಂಪರ್ಕ ಮಾಡಿ, ಮತ್ತು ಅವರು ಕೊಡುವಂಥ ಉತ್ತಮ ಮಾರ್ಗದರ್ಶನದಲ್ಲಿ ನೀವು ಕೂಡ ಭಾಗಿಯಾಗಿ ಅಂತ ಹೇಳ್ತಾ, ಪ್ರತಿ ಭಾನುವಾರ ನಿಮಗೆ ಫ್ರೀಯಾಗಿ ಎಜುಕೇಟ್ ಮಾಡ್ತಾರೆ. ಯಾವ ಕೋಳಿನ ಸಾಕಾಣಿಕೆ ಮಾಡಬೇಕು, ಯಾವ ಕೋಳಿಯಲ್ಲಿ ಲಾಭ ತೆಗಿಬೇಕು, ಯಾವ ಕೋಳಿಗೆ ಎಷ್ಟರ ಮಟ್ಟಿಗೆ ನೀವು ವ್ಯಾಕ್ಸಿನೇಷನ್ ಕೊಡಬೇಕು ಮತ್ತು ಹೇಗೆ ನೋಡ್ಕೋಬೇಕು, ಎಲ್ಲದರ ಡಿಟೇಲ್ಡ್ ಮಾಹಿತಿ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಇನ್ನೇನಕ್ಕೆ ತಡ, ಕಾಲ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.